ಆಂಧ್ರ ನೆಲದಲ್ಲಿ ಶುರು ಹಗೆತನದ ಪಾಲಿಟಿಕ್ಸ್. ನಾಯ್ಡು ಸೇಡಿಗೆ ಜಗನ್ ಪಕ್ಷದ ಕಚೇರಿ ಧ್ವಂಸ. ನಾಯ್ಡು ಮುಗಿಸ್ತಾರ ಜಗನ್ ರಾಜಕೀಯ ಜೀವನ. ದ್ವೇಷಕ್ಕೆ ದ್ವೇಷ. ಆಂಧ್ರ ನೆಲದಲ್ಲಿ ಏನಿದು ಕಂಪನ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ಜಗ ಮೊಂಡ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ದ್ವೇಷದ ರಾಜಕಾರಣ ಶುರುವಾಗಿದೆ. ಜಗನ್ ಅಧಿಕಾರದಲ್ಲಿ ಇದ್ದಾಗ ಚಂದ್ರಬಾಬು ನಾಯ್ಡುರ ಮನೆ ಹಾಗೂ ಆಫೀಸ್ ಅನ್ನ ಜಗನ್ ಕೆಡವಿಸಿದ್ರು. ಈಗ ಅದೇ ದ್ವೇಷವನ್ನ ಚಂದ್ರಬಾಬು ನಾಯ್ಡು ಮುಂದುವರೆಸಿದ್ದಾರೆ. ಜಗನ್ ಪಕ್ಷಕ್ಕೆ ಸೇರಿದ್ದ ಕೇಂದ್ರ ಕಚೇರಿಯನ್ನ ಬುಲ್ಡೋಜರ್ ಮೂಲಕ ಧ್ವಂಸ ಮಾಡಿದ್ದಾರೆ. ಈ ಮೂಲಕ ಜಗನ್ ವಿರುದ್ಧ ಪ್ರತೀಕಾರಕ್ಕೆ ನಾಯ್ಡು ಮುಂದಾಗಿದ್ದಾರೆ. ಹಾಗಿದ್ರೆ ಏನಾಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ತೋರಿಸ್ತೀವಿ ನೋಡಿ. ಇದೊಂಥರ ವಿಲಕ್ಷಣ ರಾಜಕಾರಣ. ಆಂಧ್ರ ಪ್ರದೇಶದಲ್ಲಿ ದ್ವೇಷದ ರಾಜಕಾರಣ. ನೀನು ಮಾಡಿದ್ದನ್ನೇ ನಾನು ಮಾಡುತ್ತೇನೆ, ನೀನು ಕೊಟ್ಟ ಏಟನ್ನೇ ತಿರುಗಿಸಿ ಕೊಡುತ್ತೇನೆ ಅನ್ನೋ ದ್ವೇಷ, ಪ್ರತೀಕಾರದ ಜ್ವಾಲಾಗ್ನಿ. 5 ವರ್ಷದ ಅವಧಿಯಲ್ಲಿ ಜಗನ್ಮೋಹನ್ ರೆಡ್ಡಿ ಏನೆಲ್ಲ ಮಾಡಿದ್ರೋ ಆ ಎಲ್ಲವನ್ನ ಪೈಸಾ ಟು ಪೈಸಾ ತಿರುಗಿ ಕೊಡುತ್ತಿದ್ದಾರೆ ಚಂದ್ರಬಾಬು ನಾಯ್ಡು. ಅಧಿಕಾರದಲ್ಲಿದ್ದಾಗ ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಅಂತ ಮೆರೆಯುತ್ತಿದ್ದ ಜಗನ್ಮೋಹನ್ ರೆಡ್ಡಿಯ ಸಾಮ್ರಾಜ್ಯವನ್ನ ಬುಡ ಸಮೇತ ನಾಯ್ಡು ಕಿತ್ತೊಗೆಯುತ್ತಿದ್ದಾರೆ. ಮತ್ತೆ ಎಂದಿಗೂ ಮೇಲೆ ಏಳದಂತೆ ನಾಯ್ಡು ಅಂಡ್ ಟೀಮ್ ಜಗನ್ಗೆ ಪೆಟ್ಟು ಕೊಡುತ್ತಿದೆ. ಅದರ ಮೊದಲ ಭಾಗವಾಗಿ ಜಗನ್ಗೆ ಸೇರಿದ ಕಚೇರಿಯನ್ನ ಧ್ವಂಸ ಮಾಡಿದೆ. ಆಂಧ್ರ ಪ್ರದೇಶದಲ್ಲಿ ಶುರು ದ್ವೇಷ ರಾಜಕೀಯ. ಜಗನ್ ಸಾಮ್ರಾಜ್ಯ ಕಿತ್ತೊಗೆಯಲು ನಾಯ್ಡು ಪಣ. ವೀಕ್ಷಕರೇ, ಆಂಧ್ರ ರಾಜಕೀಯವೇ ಹಾಗೆ ವಿಕ್ಷಿಪ್ತ ಮತ್ತು ವಿಲಕ್ಷಣ. ಇಲ್ಲಿನ ರಾಜಕಾರಣದಲ್ಲಿ ಎಲ್ಲವೂ ಇದೆ. ದ್ವೇಷ, ಹಗೆತನ, ರಕ್ತ ಎಲ್ಲವೂ ರಾಜಕೀಯದಲ್ಲಿ ಮಿಳಿತಗೊಂಡಿದೆ. ಅಧಿಕಾರದಲ್ಲಿದ್ದಾಗ ಒಬ್ಬರ ಮೇಲೆ ದ್ವೇಷ ಕಾರಿದ್ರೆ ಅದೇ ಅಧಿಕಾರ ಕಳೆದುಕೊಂಡಾಗ ವಿಲ ವಿಲ ಅಂತ ಒದ್ದಾಡಬೇಕಾಗುತ್ತೆ. ಸದ್ಯ ಜಗನ್ಮೋಹನ್ ರೆಡ್ಡಿಗೆ ಬಂದಿರೋದು ಇಂಥದ್ದೇ ದುಸ್ಥಿತಿ. 5 ವರ್ಷಗಳ ಕಾಲ ಜಗನ್ಮೋಹನ್ ರೆಡ್ಡಿ ಚಂದ್ರಬಾಬು ನಾಯ್ಡುಗೆ ಕೊಟ್ಟ ಕಾಟ ಅಷ್ಟಿಷ್ಟಲ್ಲ. ಮುಂದೆಯೂ ನನ್ನದೇ ಅಧಿಕಾರ ಅಂತ ಜಗನ್ಮೋಹನ್ ರೆಡ್ಡಿ ಮಾಡಿದ್ದ ಕೆಲಸ ಒಂದೆರಡಲ್ಲ. ಆದ್ರೀಗ ಕಾಲಚಕ್ರ ಉರುಳಿ ಹೋಗಿದೆ. ಮೇಲಿದ್ದ ಜಗನ್ ಕೆಳಗೆ ಬಿದ್ದಿದ್ದಾರೆ, ಕೆಳಗಿದ್ದ ರೆಡ್ಡಿ ಮೇಲೆ ಹೋಗಿದ್ದಾರೆ. ಆಂಧ್ರದಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ. ಅಂದು ಜಗನ್ಮೋಹನ್ ರೆಡ್ಡಿ ಚಂದ್ರಬಾಬು ನಾಯ್ಡುಗೆ ಏನೆಲ್ಲ ಮಾಡಿದ್ರೋ ಅದನ್ನೇ ನಾಯ್ಡು ಈಗ ಜಗನ್ಗೆ ಮಾಡುತ್ತಿದ್ದಾರೆ. ಇದೊಂಥರ ದ್ವೇಷದ ರಾಜಕಾರಣ ಅಂದ್ರೆ ತಪ್ಪಾಗುವುದಿಲ್ಲ. ಆದ್ರೆ ಈ ಹಗೆತನದ ರಾಜಕಾರಣ ಆಂಧ್ರ ಪ್ರದೇಶದಲ್ಲಿ ಹೊಸದೇನೂ ಅಲ್ಲ. ಅಲ್ಲಿನ ಜನ, ಅಲ್ಲಿ ಕಾರ್ಯಕರ್ತರು, ಅಲ್ಲಿನ ಮಣ್ಣು ಕೂಡ ಇದನ್ನೇ ಬಯಸುತ್ತೆ. ಒಂದರ್ಥದಲ್ಲಿ ವರ್ಣರಂಜಿತ ಮತ್ತು ಸಿನಿಮೀಯ ರೀತಿಯ ರಾಜಕಾರಣ ಆಂಧ್ರ ಪ್ರದೇಶದಲ್ಲಿ ನಡೆಯುತ್ತಿದೆ. ಸಿಎಂ ಆಗಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರೋ ಚಂದ್ರಬಾಬು ನಾಯ್ಡು ಮಾಡಿರೋ ಮೊದಲ ಕೆಲಸವೇ ಜಗನ್ಗೆ ಪಕ್ಷಕ್ಕೆ ಸೇರಿದ ಕಚೇರಿಯನ್ನ ಧ್ವಂಸ ಮಾಡಿಸಿರೋದು. ಜಗನ್ಮೋಹನ್ ಪಕ್ಷಕ್ಕೆ ಸೇರಿದ್ದ ಕಚೇರಿ ಧ್ವಂಸ. ಬೆಳ್ಳಂಬೆಳಿಗ್ಗೆ ಕಚೇರಿಗೆ ನುಗ್ಗಿದ ಬುಲ್ಡೋಜರ್. ಈ ದೃಶ್ಯ ನೋಡಿ. ಇಲ್ಲಿನೂ ಹೊಸದಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಲಾಗುತ್ತಿದೆ. ಪಿಲ್ಲರ್ಗಳನ್ನ ನಿಧಾನವಾಗಿ ಏರಿಸಲಾಗುತ್ತಿದೆ. ಇಲ್ಲಿ ಜಗನ್ಮೋಹನ್ ರೆಡ್ಡಿ ಭವ್ಯವಾದ ಪಕ್ಷದ ಕಚೇರಿ ಕಟ್ಟುವ ಉತ್ಸಾಹದಲ್ಲಿದ್ರು. ಆದ್ರೆ ಬುಲ್ಡೋಜರ್ ಮತ್ತು ಜೆಸಿಬಿ ಇಲ್ಲಿ ಗರ್ಜನೆ ಮಾಡುತ್ತಿವೆ. 4 ಜೆಸಿಬಿ ಯಂತ್ರಗಳ ಸಹಾಯದಿಂದ ನಿರ್ಮಾಣ ಹಂತದಲ್ಲಿರೋ ಕಟ್ಟಡವನ್ನ ಧ್ವಂಸ ಮಾಡಲಾಗುತ್ತಿದೆ. ಚಂದ್ರಬಾಬು ನಾಯ್ಡು ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ವೈಎಸ್ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಕಚೇರಿಯ ಮೇಲೆ ಬುಲ್ಡೋಜರ್ ಹರಿದಿದೆ. ಗುಂಟೂರಿನಲ್ಲಿರುವ ವೈಎಸ್ಆರ್ ಕಚೇರಿ ಅನಧಿಕೃತ ಅಂತ ಹೇಳಿ ನೆಲಸಮಗೊಂಡಿದೆ. ಎಪಿಸಿಆರ್ಡಿಎ ಮತ್ತು ಎಂಟಿಎಂಸಿ ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ನಿರ್ಮಾಣ ಹಂತದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ನೆಲಸಮಗೊಳಿಸಿದೆ. ಈ ಕಾರ್ಯ ಜಗನ್ ಪಕ್ಷದ ಕಣ್ಣು ಕೆಂಪಗಾಗುವಂತೆ ಮಾಡಿದೆ.
ಜೂನ್ 22ರ ಬೆಳಗಿನ ಜಾವ ಈ ಕಾರ್ಯಾಚರಣೆ ನಡೆದಿದೆ. ಇದು ಪ್ರತೀಕಾರದ ರಾಜಕೀಯ ಅಂತ ವೈಎಸ್ಆರ್ ಕಾಂಗ್ರೆಸ್ ಮುಖಂಡರು ಪ್ರತಿಕ್ರಿಯಿಸಿದ್ದಾರೆ. ಅನಧಿಕೃತವಾಗಿ ಜಾಗದಲ್ಲಿ ಕಚೇರಿ ನಿರ್ಮಾಣಗೊಳ್ಳುತ್ತಿತ್ತು ಎಂದು ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಗುಂಟೂರಿನ ಸೀತಾನಗರಂ ತಾಡೇಪಲ್ಲಿ ಎನ್ನುವಲ್ಲಿ 870 ಚದರಡಿಯಲ್ಲಿ ಈ ಕಚೇರಿ ನಿರ್ಮಾಣಗೊಳ್ಳುತ್ತಿತ್ತು. ಗುಂಟೂರು ವಿಭಾಗವನ್ನ ಕೇಂದ್ರೀಕರಿಸಿ ಈ ಕಟ್ಟಡವನ್ನ ಪಕ್ಷದ ಸೆಂಟ್ರಲ್ ಕಚೇರಿಯಾಗಿ ಕಾರ್ಯನಿರ್ವಹಿಸುವ ಯೋಜನೆಯನ್ನ ವೈಎಸ್ ಜಗನ್ ಹಾಕಿಕೊಂಡಿದ್ದರು ಎಂದು ಹೇಳಲಾಗುತ್ತಿದೆ. ಈ ಸಂಬಂಧ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಗುಂಟೂರು ಜಿಲ್ಲೆಯ ಅಧ್ಯಕ್ಷರಾಗಿರುವ ಶೇಷಗಿರಿ ರಾವ್ ಆಂಧ್ರಪ್ರದೇಶ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದರು. ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಮುಂದಿನ ಸೂಚನೆಯವರೆಗೆ ಕಾರ್ಯಾಚರಣೆ ನಡೆಸದಂತೆ ಸೂಚನೆ ನೀಡಬೇಕೆಂದು ಮನವಿ ಮಾಡಲಾಗಿತ್ತು. ಆದರೆ ಆಂಧ್ರ ಸರ್ಕಾರ ತಲೆ ಕೆಡಿಸಿಕೊಳ್ಳದೆ ಜಗನ್ ಪಕ್ಷದ ಕಟ್ಟಡವನ್ನ ಧ್ವಂಸ ಮಾಡಿದೆ. ಜಗನ್ಮೋಹನ್ ಮೇಲೆ ಆರೋಪದ ಸುರಿಮಳೆ. ಮಾಜಿ ಸಿಎಂ ಪೀಠೋಪಕರಣ ಕಳ್ಳನಿಂದ ಟಿಡಿಪಿ. ಆಂಧ್ರಪ್ರದೇಶದಲ್ಲಿ ಎಲ್ಲವೂ ಸಿನಿಮೀಯ ರೀತಿಯಲ್ಲಿ ನಡೆಯುತ್ತೆ ಅಂತ ನಾವು ನಿಮಗೆ ಹೇಳಿದ್ವಿ. ಅಂದ್ರೆ ಮಾಜಿ ಸಿಎಂ ಜಗನ್ ಮೇಲೆ ಟಿಡಿಪಿ ಮತ್ತೊಂದು ಆರೋಪ ಮಾಡಿದೆ. ಆ ಆರೋಪ ಏನು ಅಂದ್ರೆ ಜಗನ್ಮೋಹನ್ ರೆಡ್ಡಿ ಪೀಠೋಪಕರಣ ಕಳ್ಳ ಅನ್ನೋದು. ಎಸ್, ನೀವು ಕೇಳುತ್ತಿರೋದು ಸತ್ಯ. ಆಡಳಿತಾರೂಢ ಟಿಡಿಪಿ ಪಕ್ಷ ಮಾಜಿ ಸಿಎಂ ಜಗನ್ ಕಳ್ಳ ಅಂತ ಹೇಳುತ್ತಿದೆ. ಹಾಗೆ ನೋಡಿದ್ರೆ ಈ ಹಿಂದೆ ಜಗನ್ ಪಕ್ಷ ನಾಯ್ಡು ಪಕ್ಷದ ಹಿರಿಯ ನಾಯಕನ ಮೇಲೆ ಇಂಥದ್ದೇ ಆರೋಪ ಮಾಡಿತ್ತು. ಈಗ ಅದೇ ಬಾಣ ಜಗನ್ಗೆ ನಾಟಿಕೊಂಡಿದೆ. ಜಗನ್ ರೆಡ್ಡಿ ವಿರುದ್ಧ ತೆಲುಗು ದೇಶಂ ಪಾರ್ಟಿ ಪೀಠೋಪಕರಣಗಳ ಕಳ್ಳ ಎಂಬ ಆರೋಪ ಹೊರಿಸಿದೆ. ಜಗನ್ ರೆಡ್ಡಿ ಸಿಎಂ ಆಗಿದ್ದಾಗ ಮುಖ್ಯಮಂತ್ರಿಗಳಿಗಾಗಿ ಹೊಸದಾಗಿ ಮನೆ ಕಟ್ಟಿಸಿದ್ರು. ಈ ಹೊಸ ಮನೆ ಕಚೇರಿಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನ ಸುರಿದು ಹೊಸ ಫರ್ನಿಚರ್ಗಳನ್ನ ತರಿಸಲಾಗಿತ್ತು. ಆದರೆ ಸಿಎಂ ಗಿರಿ ಹೋದ ನಂತರ ಸಿಎಂ ಮನೆ ಖಾಲಿ ಮಾಡುವಾಗ ಫರ್ನಿಚರ್ಗಳನ್ನ ಹೊತ್ತೊಯ್ದಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಕುರಿತಂತೆ ಅನಂತಪುರದಲ್ಲಿ ದೂರು ಸಹ ದಾಖಲಾಗಿದೆ. $500 ಕೋಟಿ ವೆಚ್ಚದಲ್ಲಿ ಕಟ್ಟಲಾಗಿದ್ದ ಭವ್ಯ ಬಂಗಲೆ ಗುಡ್ಡ ಕೊರೆದು ಕಟ್ಟಡ ನಿರ್ಮಿಸಿದ್ದ ವೈಎಸ್ ಜಗನ್. ಜಗನ್ ಸಿಎಂ ಆಗಿದ್ದಾಗ ವಿಶಾಖಪಟ್ಟಣಂನ ತಾಡೇಪಲ್ಲಿ ಎಂಬಲ್ಲಿ ಹಿಲ್ ಟಾಪ್ ಪ್ಯಾಲೇಸ್ ಕಟ್ಟಲಾಗಿತ್ತು. ಇದನ್ನ ಕಚೇರಿ ಕಮ್ ಆಫೀಸ್ ಮಾದರಿಯಲ್ಲಿ ಕಟ್ಟಲಾಗಿತ್ತು. ಈ ಕಟ್ಟಡಕ್ಕೆ $500 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಸುರಿಯಲಾಗಿತ್ತು. ಇದೊಂದು ಭವ್ಯವಾದ ಬಂಗಲೆ. ಇದರಲ್ಲಿನ ಪೀಠೋಪಕರಣಗಳಿಗಾಗಿಯೇ ಮತ್ತಷ್ಟು ಕೋಟಿ ರೂಪಾಯಿ ಸುರಿಯಲಾಗಿತ್ತು. ಈಗ ಅದೇ ಪೀಠೋಪಕರಣವನ್ನ ಮನೆ ಖಾಲಿ ಮಾಡುವಾಗ ತಮ್ಮೊಂದಿಗೆ ಕೊಂಡೊಯ್ದಿದ್ದಾರೆ ಎಂದು ಟಿಡಿಪಿ ಹೇಳಿದೆ. ಅಂದಹಾಗೆ ಈ ಭವ್ಯ ಬಂಗಲೆ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಹಲ್ಚಲ್ ಸೃಷ್ಟಿ ಮಾಡಿತ್ತು. ಋಷಿಕುಂಡ ಗುಡ್ಡ ಕೊರೆದು ಅನಧಿಕೃತವಾಗಿ ಬಂಗಲೆ ಕಟ್ಟಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಈ ಹಿಂದೆ ಜಗನ್ ಸಿಎಂ ಆಗಿದ್ದಾಗ ವಿಭಜಿತ ಆಂಧ್ರ ಪ್ರದೇಶ ವಿಧಾನಸಭೆಯ ಮೊದಲ ಸ್ಪೀಕರ್ ಆಗಿದ್ದ ಟಿಡಿಪಿಯ ಕೋಡೆಲ್ಲ ಶಿವಪ್ರಸಾದ್ ರಾವ್ ವಿರುದ್ಧ ಇಂಥದ್ದೇ ಆರೋಪ ಮಾಡಿತ್ತು. ಸ್ಪೀಕರ್ ಶಿವಪ್ರಸಾದ್ಗೆ ಕೊಡಲಾಗಿದ್ದ ಸರ್ಕಾರಿ ಅಧಿಕೃತ ನಿವಾಸದಲ್ಲಿದ್ದ ಪೀಠೋಪಕರಣಗಳನ್ನ ಸ್ಪೀಕರ್ ಅಧಿಕಾರ ಮುಗಿದಾಗ ತಮ್ಮ ವಸ್ತುಗಳೊಂದಿಗೆ ಕತ್ತೊಯ್ದಿದ್ದಾರೆಂದು ಆರೋಪಿಸಲಾಗಿತ್ತು. ಅದಾದ ನಂತರ ಶಿವ ಮೇಲೆ ಒಂದರ ಮೇಲೊಂದರಂತೆ ಕೇಸ್ಗಳನ್ನ ಜಡಿಯಲಾಗಿತ್ತು. ಪೀಠೋಪಕರಣ ಕಳ್ಳ ಎಂಬ ಕುಖ್ಯಾತಿಗೊಳಗಾಗಿದ್ದಕ್ಕೆ ತೀವ್ರವಾಗಿ ನೊಂದಿದ್ದ ಶಿವಪ್ರಸಾದ್ ಆತ್ಮಹತ್ಯೆ ಮಾಡಿಕೊಂಡರೆಂದು ಹೇಳಲಾಗುತ್ತದೆ. ಆ ಘಟನೆಗೆ ಪ್ರತೀಕಾರ ಎಂಬಂತೆ ಈಗ ಟಿಡಿಪಿ ಜಗನ್ ರೆಡ್ಡಿಯ ವಿರುದ್ಧ ಪೀಠೋಪಕರಣಗಳ ಕಳ್ಳ ಎಂಬ ಆರೋಪ ಮಾಡಿದೆ ಅಂತ ಹೇಳಲಾಗುತ್ತಿದೆ. ಕರ್ಮ ಅನ್ನೋದು ಇದಕ್ಕೆ ನೋಡಿ. ಅಧಿಕಾರದಲ್ಲಿದ್ದಾಗ ತುಂಬಾ ಮೆರೆದಾಡಿದ್ದ ಜಗನ್ಮೋಹನ್ ರೆಡ್ಡಿ ಇಂದು ಬಾಲ ಸುಟ್ಟ ಬೆಕ್ಕಿನಂತೆ ಆಗಿದ್ದಾರೆ. ಅಧಿಕಾರದ ಜೊತೆಗೆ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೂ ಮತದಾರರು ಒಲವು ತೋರಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಜಗನ್ 175 ಸ್ಥಾನಕ್ಕೆ 175
ಗೆದ್ದೇ ಗೆಲ್ಲುತ್ತೇವೆ ಅನ್ನೋ ಉತ್ಸಾಹದಲ್ಲಿದ್ರು. ಆದ್ರೆ ಗೆದ್ದಿದ್ದು ಮಾತ್ರ 11 ಸ್ಥಾನಗಳು. ಇದು ಜಗನ್ ಅಂಡ್ ಟೀಮ್ಗೆ ಮರ್ಮಾಘಾತ ಕೊಟ್ಟಿರೋದು ಸುಳ್ಳಲ್ಲ. ಅಂದು ಚಂದ್ರಬಾಬು ನಾಯ್ಡುಗೆ ಜಗನ್ ಮೋಹನ್ ರೆಡ್ಡಿ ಏನೆಲ್ಲ ಕಾಟ ಕೊಟ್ಟಿದ್ರು ಅಂಥದ್ದೇ ಕಾಟವನ್ನ ನಾಯ್ಡು ಈಗ ಜಗನ್ಗೆ ಕೊಡುತ್ತಿದ್ದಾರೆ ಅಂದ್ರೆ ಸುಳ್ಳಾಗೋದಿಲ್ಲ. ಮೂವತ್ತೊಂದು ತಿಂಗಳ ಹಿಂದೆ ವಿಧಾನಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಒಂದು ಶಪಥ ಮಾಡಿದ್ರು. ಆ ಶಪಥ ಸದ್ಯಕ್ಕೆ ನೆರವೇರಿದೆ. ಇನ್ನು ಜಗನ್ ನಾಯ್ಡುಗೆ ಏನೆಲ್ಲ ಕಾಟ ಕೊಟ್ಟಿದ್ರು ತೋರಿಸ್ತೀವಿ. ಆಂಧ್ರ ರಾಜಕೀಯದಲ್ಲಿ ದ್ವೇಷದ ರಾಜಕಾರಣ ಹೊಸದೇನಲ್ಲ. ಜಗನ್ಮೋಹನ್ ಸಿಎಂ ಆಗಿದ್ದ ಇದೇ ಚಂದ್ರಬಾಬು ನಾಯ್ಡು ಬಹಿರಂಗವಾಗಿ ಕಣ್ಣೀರು ಹಾಕಿದ್ರು. ಮುಖ್ಯಮಂತ್ರಿಯಾಗಿ ಮತ್ತೆ ವಾಪಸ್ ಬರ್ತೀನಿ ಅಂತ ಶಪಥ ಮಾಡಿದ್ರು. ಶಪಥದಂತೆ ಬಾಬು ವಾಪಸ್ ಬಂದಿದ್ದಾರೆ. ವಿಧಾನಸೌಧಕ್ಕೆ ಕಾಲಿಟ್ಟ ಮರು ದಿನವೇ ಜಗನ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಗಿದ್ರೆ ಚಂದ್ರಬಾಬು ನಾಯ್ಡು ಅವತ್ತು ಮಾಡಿದ್ದ ಶಪಥ ಏನು? ಜಗನ್ ಕೌರವ ಸಭೆಯಲ್ಲಿ ನಡೆದಿದ್ದು ಏನು? ತೋರಿಸ್ತೀವಿ ನೋಡಿ. ತುಂಬಿದ ಸಭೆಯಲ್ಲಿ ನಾಯ್ಡು ಪತ್ನಿಗೆ ಅವಮಾನ. జగన్ సభయన్న గౌరవ సభ ఎందిద్ద నాయుడు. ఈరోజు మనం చూస్తూ ఉంటే ఇది ఏ విధంగా అభివర్ణించ నాకైతే అర్థం కావడం లేదు. ఎప్పుడు కూడా మా మిస్సెస్ నా భార్య రాజకీయాలకు రాలేదు. ఒక్కొక్కసారి ಬಿಕ್ಕಳಿಸಿ ಅಳುತ್ತಿರೋ ಚಂದ್ರಬಾಬು. ಈ ಅಳುವಿಗೆ ಹೆಚ್ಚು ಕಡಿಮೆ 30 ತಿಂಗಳು. ಅಂದು ಚಂದ್ರಬಾಬು ನಾಯ್ಡು ಮಾಧ್ಯಮದವರ ಮುಂದೆ ಬಂದು ನಿಂತು ಗೊಳೋ ಅಂತ ಅತ್ತಿದ್ರು. ಅದಕ್ಕೆ ಕಾರಣ ಜಗನ್ ಮೋಹನ್ ರೆಡ್ಡಿ ಆ್ಯಂಡ್ ಟೀಮ್. ತುಂಬಿದ ಸಭೆಯಲ್ಲಿ ತನ್ನ ಪತ್ನಿಗೆ ಅವಮಾನ ಮಾಡಿದ್ದಾರೆ ಅಂತ ನಾಯ್ಡು ಬಿಕ್ಕಳಿಸಿದ್ರು. ಅಂದೇ ಚಂದ್ರಬಾಬು ನಾಯ್ಡು ಭೀಷ್ಮ ಶಪಥ ಮಾಡಿದ್ರು. ನಾನು ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಮರಳಿದ ಬಳಿಕವಷ್ಟೇ ಮತ್ತೆ ವಿಧಾನಸಭೆಗೆ ಕಾಲಿಡುತ್ತೇನೆ. ಹೇಗೆ ಚಂದ್ರಬಾಬು ನಾಯ್ಡು ಶಪಥ ಮಾಡಿದ್ರು. 2021 ನವೆಂಬರ್ನಲ್ಲಿ ತೆಲುಗು ದೇಶಂ ಪಕ್ಷದ ನಾಯಕ ಎನ್ ಚಂದ್ರಬಾಬು ನಾಯ್ಡು ಅವರು ತಮ್ಮ ಕುಟುಂಬಕ್ಕೆ ಆದ ಅವಮಾನದಿಂದ ಕ್ರುದ್ಧರಾಗಿದ್ರು. ಬಾಬು ಶಪಥ ಮಾಡುತ್ತಿದ್ದಂತೆ ಆಡಳಿತಾರೂಢ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ನಾಯಕರು ಕುಹಕದಿಂದ ನಕ್ಕಿದ್ರು. ಹಾಗಾದ್ರೆ ನಾಯ್ಡು ರಾಜಕೀಯದ ಕತೆಗೆ ಮುಗಿಯಿತು. ಅವರು ಜೀವನ ಪರ್ಯಂತ ವಿಧಾನಸಭೆ ಮೆಟ್ಟಿಲು ಹತ್ತುವುದಿಲ್ಲ ಎಂದು ಅವರ ರಾಜಕೀಯ ವಿರೋಧಿಗಳು ಭವಿಷ್ಯ ನುಡಿದಿದ್ದರು. ಆದರೆ ಆಗಿದ್ದೇ ಬೇರೆ. ಜಗನ್ ರೆಡ್ಡಿ ಪಕ್ಷವನ್ನ ಧೂಳಿಪಟ ಮಾಡಿದ ನಾಯ್ಡು. ಕುಹಕವಾಡಿದವರ ಮುಂದೆ ಗೆದ್ದು ಬೀಗಿದ ಚಂದ್ರಬಾಬು. 2019 ಆಂಧ್ರಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಯುವ ನಾಯಕ ಜಗನ್ ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಟಿಡಿಪಿಯನ್ನ ಧೂಳಿಪಟ ಮಾಡಿತ್ತು. ಜಗನ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದ ರಭಸ ಕಂಡವರು ಟಿಡಿಪಿ ಮತ್ತೆ ಮೇಲೇಳಬಾರದು ಎಂದೇ ಭಾವಿಸಿದ್ದರು. ಆದರೆ ರಾಜಕೀಯ ಚದುರಂಗದಾಟದಲ್ಲಿ ನಾಯ್ಡು ಸಂಪೂರ್ಣವಾಗಿ ಸೋಲೊಪ್ಪಿಕೊಂಡಿರಲಿಲ್ಲ. ತಮ್ಮ ಪ್ರತಿಜ್ಞೆ ಸಾಕಾರಗೊಳ್ಳುವುದು ಸಾಧ್ಯ ಹಾಗೂ ಅದನ್ನು ಸಾಧಿಸಿಯೇ ತೀರುತ್ತೇನೆ ಎಂಬ ಹಠ ಅವರಲ್ಲಿತ್ತು. ಅದಕ್ಕಾಗಿಯೇ ಜನಸೇನಾ ಮತ್ತು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ರು. ಸತತ ಪ್ರಚಾರ ಸಭೆಗಳನ್ನು ನಡೆಸಿ ಜನರ ಒಲವನ್ನ ತಮ್ಮ ಕಡೆಗೆ ತಿರುಗಿಸಿಕೊಂಡರು. ಜಗನ್ ಕಡೆಗೆ ಒಲಿದಿದ್ದ ಜನರು 5 ವರ್ಷದಲ್ಲಿ ಮತ್ತೆ ಚಂದ್ರಬಾಬು ನಾಯ್ಡು ಕೈ ಹಿಡಿದ್ರು. ಮುಖ್ಯಮಂತ್ರಿಯಾದ ಮೇಲೆಯೇ ಮತ್ತೆ ವಿಧಾನಸಭೆ ಪ್ರವೇಶಿಸುತ್ತೇನೆ ಎಂದು ಪ್ರತಿಜ್ಞೆ ಕೈಗೊಂಡ ನಾಯ್ಡು 31 ತಿಂಗಳ ಬಳಿಕ ಆಂಧ್ರಪ್ರದೇಶ ವಿಧಾನಸಭೆಗೆ ಮರಳಿದ್ದಾರೆ. ಮುಖ್ಯಮಂತ್ರಿಯಾಗಿ ನಾಯ್ಡು ವಿಧಾನಸಭೆ ಪ್ರವೇಶಿಸಿದಾಗ ಇಡೀ ಸದನ ಗೌರವದಿಂದ ಎದ್ದು ನಿಂತು ಸ್ವಾಗತಿಸಿದ್ದಾರೆ. ಆಂಧ್ರದ ಮುಖ್ಯಮಂತ್ರಿಯಾಗಿ 4ನೇ ಬಾರಿ ಅಧಿಕಾರ ಹಿಡಿದ ನಾಯ್ಡು ತಮ್ಮ ಛಲಕ್ಕೆ ಸಿಕ್ಕ ಮಾನ್ಯತೆ ಕಂಡು ಹಿರಿ ಹಿಗ್ಗಿದ್ದಾರೆ. ಮತ್ತೊಂದು ಕಡೆ 5 ವರ್ಷಗಳ ಕಾಲ ನಾಯ್ಡುರನ್ನ
ಗೋಳು ಹೊಯ್ದುಕೊಂಡಿದ್ದ ಜಗನ್ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸದನದಿಂದ ನಿರ್ಗಮಿಸಿದ್ದಾರೆ. 2021 ನವೆಂಬರ್ 19ರಂದು ನಾಯ್ಡು ಕೊನೆಯ ಬಾರಿ ವಿಧಾನಸಭೆಯ ಮೆಟ್ಟಿಲು ತುಳಿದಿದ್ದರು. ಆಡಳಿತಾರೂಢ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಶಾಸಕರು ತಮ್ಮ ಪತ್ನಿ ಬಗ್ಗೆ ಅಸಭ್ಯ ಹಾಗೂ ನಿಂದನಾತ್ಮಕ ಹೇಳಿಕೆಗಳನ್ನು ನೀಡಿದ್ದು ನಾಯ್ಡುಗೆ ಬೇಸರ ಹಾಗೂ ಆಕ್ರೋಶ ಮೂಡಿಸಿತ್ತು. ಮಹಿಳಾ ಸಬಲೀಕರಣದ ಕುರಿತಾದ ಚರ್ಚೆ ವೇಳೆ ಕೈಮುಗಿದು ಸದನದಿಂದ ಭಾರವಾದ ಹೆಜ್ಜೆಗಳೊಂದಿಗೆ ನಿರ್ಗಮಿಸುವಾಗ ಕಣ್ಣಾಲಿಗಳು ತುಂಬಿಕೊಂಡಿದ್ದವು. ನಾನು ಇನ್ನು ಮುಂದೆ ಈ ಸದನದಲ್ಲಿ ಭಾಗವಹಿಸುವುದಿಲ್ಲ, ನಾನು ಮುಖ್ಯಮಂತ್ರಿಯಾದ ನಂತರವಷ್ಟೇ ಸದನಕ್ಕೆ ಕಾಲಿಡುತ್ತೇನೆ ಎಂದು ನಾಯ್ಡು ಹೇಳಿದ್ದರು. ವಿಧಾನಸಭೆಯನ್ನ ಕೌರವ ಸಭೆಯಂತ ಕರೆದಿದ್ರು. ಜಗನ್ ಸಭೆಯನ್ನ ಮಹಾಭಾರತದಲ್ಲಿ ದ್ರೌಪದಿಯನ್ನ ಅವಮಾನಿಸುವ ಸನ್ನಿವೇಶವನ್ನ ಉದಾಹರಿಸಿದರು. ಅದೆಲ್ಲವೂ ಈಗ ಇತಿಹಾಸ. ನಾಯ್ಡು ಅಬ್ಬರಕ್ಕೆ ಜಗನ್ ಪಕ್ಷ ಧೂಳಿಪಟ. ಕೇವಲ 11 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡ ವೈಸಿಪಿ. 2019 ಆಂಧ್ರ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ 23 ಸ್ಥಾನಗಳನ್ನು ಟಿಡಿಪಿ ಪಡೆದಿತ್ತು. ಜಗನ್ ರೆಡ್ಡಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ 175ರಲ್ಲಿ 151 ಸೀಟುಗಳನ್ನು ಪಡೆದಿತ್ತು. ಆಗ ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದಿದ್ದ ನಾಯ್ಡು ಕಾಂಗ್ರೆಸ್ ನೇತೃತ್ವದ ಯುಪಿಎ ಜೊತೆಗೂಡಿ ಚುನಾವಣೆಗೆ ಇಳಿದಿದ್ದರು. ಅದರ ಪ್ರತಿಫಲವಾಗಿ 2019 ಲೋಕಸಭೆ ಹಾಗೂ ವಿಧಾನಸಭೆ ಎರಡೂ ಚುನಾವಣೆಗಳಲ್ಲಿ ಹೀನಾಯ ಸೋಲು ಅನುಭವಿಸಿದ್ದರು. ಇದರೊಂದಿಗೆ ನಾಯ್ಡು ರಾಜಕೀಯವಾಗಿ ಮೂಲೆ ಗುಂಪಾಗಿದ್ದರು. ಆದರೆ ಜಗನ್ ಕೋಪ ಮಾತ್ರ ತಣ್ಣಗಾಗಿರಲಿಲ್ಲ. ಒಂದು ಕೇಸ್ನಲ್ಲಿ ಚಂದ್ರಬಾಬು ನಾಯ್ಡುರನ್ನ ಜೈಲಿಗೆ ಅಟ್ಟಿ ಬಿಟ್ಟಿದ್ರು. ಕಳೆದ 8 ತಿಂಗಳ ಹಿಂದೆ ಅಂದರೆ ಸೆಪ್ಟೆಂಬರ್ 9ನೇ ತಾರೀಕು 2023ರಲ್ಲಿ ಚಂದ್ರಬಾಬು ನಾಯ್ಡುರನ್ನ ಆಂಧ್ರ ಪೊಲೀಸರು ಬಂಧಿಸಿ ಜೈಲಿಗೆ ಬಿಟ್ಟು ಬಂದಿದ್ರು. ತಾವೇ ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಉದ್ಘಾಟನೆ ಮಾಡಿದ್ದ ರಾಜಮಂಡ್ರಿಯ ಜೈಲಿಗೆ ಚಂದ್ರಬಾಬು ನಾಯ್ಡು ಹೋಗಬೇಕಾಗಿ ಬಂದಿತ್ತು. ಇದು ಆಂಧ್ರ ಇತಿಹಾಸ ಮತ್ತು ನಾಯ್ಡು ರಾಜಕೀಯ ಜೀವನಕ್ಕೆ ಕಪ್ಪು ಮಸಿ ಬೆಳೆದಿತ್ತು. ಎರಡ್ 2023 ಹೊತ್ತಿಗಾಗಲೇ ಎನ್ಡಿಎ ಜೊತೆಗೆ ಮಿತ್ರ ಪಕ್ಷವಾಗಿ ಗುರುತಿಸಿಕೊಂಡಿದ್ದ ಟಿಡಿಪಿ 2024 ಲೋಕಸಭೆಗೆ ಮೋದಿ ಜೊತೆಗಿರೋದಾಗಿ ಹೇಳಿಕೊಂಡಿತ್ತು. ಅಲ್ಲದೆ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷ ಕೂಡ ಟಿಡಿಪಿ ಜೊತೆಗೆ ಗುರುತಿಸಿಕೊಂಡಿತ್ತು. ಇದು ಆಡಳಿತದಲ್ಲಿದ್ದ ವೈಎಸ್ಆರ್ಪಿ ಪಕ್ಷಕ್ಕೆ ನುಂಗಲಾರದ ತುತ್ತಾಯಿತು. ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಕೆಂಗಣ್ಣಿಗೆ ನಾಯ್ಡು ಗುರಿಯಾದ್ರು. ಆಗಲೇ ಆಂಧ್ರದಲ್ಲಿ ಬಂಧನದ ಬಿರುಗಾಳಿ ಎದ್ದಿತ್ತು. ಏಕಾಏಕಿ ನಾಯ್ಡುರನ್ನ ಜೈಲಿಗಟ್ಟಿದ ಜಗನ್. ಆಂಧ್ರ ರಾಜಕೀಯದಲ್ಲಿ ಶುರು ಸಂಚಲನ. ಚಂದ್ರಬಾಬು ನಾಯ್ಡು ಸಿಎಂ ಆಗಿದ್ದಾಗ ನಡೆದಿದೆ ಎನ್ನಲಾಗಿದ್ದ ಕೌಶಲ್ಯಾಭಿವೃದ್ಧಿ ಭ್ರಷ್ಟಾಚಾರ ಪ್ರಕರಣವನ್ನ ಜಗನ್ ರೀಓಪನ್ ಮಾಡಿಸಿದ್ರು. ಈ ಮೂಲಕ ಚಂದ್ರಬಾಬು ನಾಯ್ಡು ವಿರುದ್ಧ ಕಾನೂನಿನ ಅಸ್ತ್ರ ಪ್ರಯೋಗಿಸಿದ್ರು. ಯುವಜನ ಕೌಶಲ್ಯ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯದಿಂದ ಜಂಟಿಯಾಗಿ ಬಿಡುಗಡೆಯಾಗಿದ್ದ ಒಟ್ಟು 550 ಕೋಟಿ ರೂಪಾಯಿ ಹಣದಲ್ಲಿ 51 ಕೋಟಿ ಹಣವನ್ನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಒನ್ಲೈನ್ ಆರೋಪವಾಗಿತ್ತು. ಈ ಆರೋಪ ಕೇಳಿಬಂದು 4 ವರ್ಷಗಳೇ ಆಗಿದ್ದಾದ್ರೂ ಮತ್ತೆ ಪ್ರಕರಣಕ್ಕೆ ಜೀವ ತುಂಬಿದ್ದ ಜಗನ್ ಸರ್ಕಾರ ಆ ಹಗರಣವನ್ನ ಮರು ತನಿಖೆಗೆ ಆದೇಶ ಕೊಟ್ಟು ಚಂದ್ರಬಾಬು ನಾಯ್ಡು ಅವರನ್ನ ಜೈಲಿಗೆ ಹೋಗೋ ಹಾಗೆ ಮಾಡಿತ್ತು. ಬೆಳ್ಳಂಬೆಳಗ್ಗೆ ನಂದ್ಯಾಲದ ತಮ್ಮ ಚುನಾವಣಾ ಕ್ಯಾಂಪ್ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಚಂದ್ರಬಾಬು ನಾಯ್ಡು ಅವರನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದ ಸಮಯದಿಂದ ಮೊದಲುಗೊಂಡು
ಜೈಲಿಗೆ ಬಿಟ್ಟು ಬರುವವರೆಗೂ ಚಂದ್ರಬಾಬು ನಾಯ್ಡು ಅಭಿಮಾನಿಗಳು ಉಪವಾಸ ಮಾಡಿದ್ರು, ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು, ಮುಖ್ಯಮಂತ್ರಿ ಜಗನ್ ವಿರುದ್ಧ ಪುಂಖಾನುಪುಂಖವಾದ ಆರೋಪ ಮಾಡಿದ್ರು. ಇದೆಲ್ಲ ಕೇವಲ ಚಂದ್ರಬಾಬು ನಾಯ್ಡುರನ್ನ ರಾಜಕೀಯವಾಗಿ ಕಟ್ಟಿಹಾಕಲು ಮಾಡ್ತಿರೋ ಕೆಲಸ ಅಂದ್ರು. 53 ದಿನಗಳ ಕಾಲ ಜೈಲುವಾಸ ಅನುಭವಿಸಿದ್ದ ಚಂದ್ರಬಾಬು ನಾಯ್ಡು ಮಧ್ಯಂತರ ಜಾಮೀನಿನ ಮೇಲೆ 2023 ಅಕ್ಟೋಬರ್ 31ರಂದು ಜೈಲಿನಿಂದ ರಿಲೀಸ್ ಆದ್ರು. ನಾಯ್ಡು ಮನೆ ಉರುಳಿಸಿದ್ದ ಜಗನ್ ಸರ್ಕಾರ, ಸೇಡಿಗೆ ಸೇಡು, ಜಗನ್ ಪಕ್ಷದ ಕಚೇರಿ ಧ್ವಂಸ. ಜಗನ್ ಮತ್ತು ಚಂದ್ರಬಾಬು ನಾಯ್ಡು ನಡುವಿನ ರಾಜಕೀಯ ದ್ವೇಷ ಯಾವ ಮಟ್ಟಿಗಿತ್ತು ಅಂದ್ರೆ, ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಜಗನ್ ಚಂದ್ರಬಾಬು ನಾಯ್ಡು ವಿರುದ್ಧ ಪರ್ಸನಲ್ ಅಟ್ಯಾಕ್ಗೆ ಮುಂದಾದ್ರು. ರಾಜ್ಯದಲ್ಲಿ ನಡೆಯುತ್ತಿರೋ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ವಿರುದ್ಧ ತೆರವು ಕಾರ್ಯಾಚರಣೆ ಮಾಡುವ ಬಗ್ಗೆ ಸರ್ಕಾರದ ಮೂಲಕ ಜಗನ್ ಸರ್ಕಾರ ಅಧಿಕೃತ ಪ್ರಕಟಣೆ ಹೊರಡಿಸಿತ್ತು. ಆಗ ನೇರವಾಗಿ ಹೋಗಿ ಕದ ತಟ್ಟಿದ್ದು ಅಮರಾವತಿಯ ರಿವರ್ ಸೈಡ್ ರೆಸಿಡೆನ್ಸಿ ಮೇಲೆ. ಕಾರಣ ಅಲ್ಲಿನ ವಿಲ್ಲಾದಲ್ಲಿ ವಾಸ ಇದ್ದೋರು ಚಂದ್ರಬಾಬು ನಾಯ್ಡು. ಮೇಲ್ನೋಟಕ್ಕೆ ಅದು ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ ಆಗಿದ್ರೂ ಕೂಡ ಒಳಗೊಳಗೆ ಚಂದ್ರಬಾಬು ನಾಯ್ಡುರನ್ನ ಹಣಿಯುವ ಹುನ್ನಾರವಾಗಿತ್ತು ಅನ್ನೋದನ್ನ ಬಾಯ್ಬಿಟ್ಟು ಹೇಳಬೇಕಿಲ್ಲ. ಹೀಗಾಗಿ ಚಂದ್ರಬಾಬು ನಾಯ್ಡು ಬಲವಂತವಾಗಿ ಅಮರಾವತಿ ತೊರೆಯಬೇಕಾಯಿತು. ಅದಕ್ಕಿಂತ ಮುಂಚೆ ಅಮರಾವತಿಯ ಉಂದವಳ್ಳಿ ಎಂಬಲ್ಲಿ ಪ್ರಜಾವೇದಿಕಾ ಅನ್ನೋ ಸರ್ಕಾರಿ ಬಂಗಲೆಯನ್ನ ಡೆಮಾಲಿಷ್ ಮಾಡಿದ್ದ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಹೆಸರಿನಲ್ಲಿ ಸರ್ಕಾರದ ಬಂಗಲೆಯಿಂದಲೂ ಚಂದ್ರಬಾಬು ನಾಯ್ಡುರನ್ನ ಒಕ್ಕಲೆಬ್ಬಿಸಿತ್ತು. ಇದೆಲ್ಲವೂ ಕೂಡ ಜಗನ್ ವಿರುದ್ಧ ಜನಾಭಿಪ್ರಾಯ ಮೂಡಿಸಲು ಕಾರಣವಾಯಿತು. ಆದರೆ ಅಧಿಕಾರದ ಆನೆ ಮೇಲೆ ಕುಳಿತು ಜಬರ್ದಸ್ತ್ ಸವಾರಿ ಮಾಡ್ತಿದ್ದ ಜಗನ್ಗೆ ಇದ್ಯಾವುದೂ ಕಾಣಲೇ ಇಲ್ಲ. ಆದರೆ ಜನ 2024ರಲ್ಲಿ ಈ ಎಲ್ಲದಕ್ಕೂ ಜಗನ್ ಬೆಲೆ ತೆರಬೇಕಾಯಿತು. ಮತದಾರ ಜಗನ್ಮೋಹನ್ ರೆಡ್ಡಿ ಅವರ ಕೈಬಿಟ್ಟ ಪರಿಣಾಮ 5 ವರ್ಷದ ಅಧಿಕಾರ ಕೈ ಚೆಲ್ಲಲೇಬೇಕಾದ ಪರಿಸ್ಥಿತಿ ಜಗನ್ಗೆ ಎದುರಾಯಿತು. ಅವಮಾನ, ಹತಾಶೆ, ಜೈಲು, ನೋವು, ಕಣ್ಣೀರು ಈ ಎಲ್ಲವನ್ನ ಅನುಭವಿಸಿದ್ದ ನಾಯ್ಡು ಫಿನಿಕ್ಸ್ನಂತೆ ಮೇಲೆದ್ದು ಬಂದಿದ್ದಾರೆ. ಜಗನ್ ಪಕ್ಷವನ್ನ ಹೀನಾಯವಾಗಿ ಸೋಲಿಸಿ ಗದ್ದುಗೆ ಏರಿ ಕುಳಿತಿದ್ದಾರೆ. ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಜಗನ್ ಪಕ್ಷಕ್ಕೆ ಸೇರಿದ ಕೇಂದ್ರ ಕಚೇರಿಯನ್ನ ಧ್ವಂಸ ಮಾಡಿಸಿದ್ದಾರೆ. ಮತ್ತೊಂದು ಕಡೆ ಜಗನ್ ಪೀಠೋಪಕರಣ ಕಳ್ಳ ಅನ್ನೋ ಆರೋಪ ಹೊರಿಸಿದ್ದಾರೆ. ಇದಿಷ್ಟು ಕೇವಲ ಆರಂಭ ಮಾತ್ರ. ಮುಂದೆ ಜಗನ್ಗೆ ಮಾರಿ ಹಬ್ಬ ಕಾದಿರೋದು ಸುಳ್ಳಲ್ಲ. ಯಾಕಂದ್ರೆ ಆಂಧ್ರ ರಾಜಕೀಯವೇ ಹಾಗೆ. ಇಲ್ಲಿ ರಕ್ತ, ರಿವೆಂಜ್ ಎಲ್ಲವೂ ಮಾಮೂಲು. ಸೇಡಿಗೆ ಸೇಡು, ಜೈಲಿಗೆ ಜೈಲು ಅನ್ನೋ ಪಾಲಿಸಿಯನ್ನ ಚಂದ್ರಬಾಬು ನಾಯ್ಡು ಪಾಲಿಸಿದಂತೆ ಕಾಣ್ತಾ ಇದೆ. ಈಗ ಕಚೇರಿಯನ್ನ ಉಡೀಸ್ ಮಾಡಿದ್ದಾರೆ. ಮುಂದೆ ಆಂಧ್ರ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ
ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.